ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬಹಳಷ್ಟು ವಿದ್ಯಾರ್ಥಿಗಳು SLC ಪರೀಕ್ಷೆ ಮುಗಿಸಿ ಮುಂದೆ ಏನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಬಹಳ ಜನ ಇದ್ದಾರೆ. ಕೆಲವರು PUC ಮಾರ್ಗ ಚೂಸ್ ಮಾಡಿದ್ರೆ, ಇನ್ ಕೆಲವರು ITI ಹೋಗ್ತಾ ಇದ್ದಾರೆ. ಗೊತ್ತಿಲ್ಲದೆ ಇರೋದೊಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಡಿಪ್ಲೊಮಾ ಕೋರ್ಸಸ್, ಈಗ ಪಾಲಿಟೆಕ್ನಿಕ್ ಅಂತ ಕೂಡ ಕರಿತೀವಿ. ಈ ಒಂದು ಮಾರ್ಗ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ವತಂತ್ರ ಪೂರ್ವದಿಂದಲೂ ಇರುವ ಎಜುಕೇಶನ್ ನ ಒಂದು ದಾರಿ ಇದು. ಪಾಲಿಟೆಕ್ನಿಕ್ ಅನ್ನೋದು ಯುರೋಪ್ ಮತ್ತೆ ರಷ್ಯಾದಿಂದ ಬಂದಂತ ಕಾನ್ಸೆಪ್ಟ್ World War II ಅಲ್ಲಿ ಡೆವಲಪ್ ಆಗಿದ್ದು. ಇದರಿಂದ ಬಹಳಷ್ಟು ತಾಂತ್ರಿಕ ಕೌಶಲ್ಯ ಅಭಿವೃದ್ಧಿ ಆಗಿದೆ ಪಾಲಿಟೆಕ್ನಿಕ್ ಇಂದ. ಯಾರು ಗೊತ್ತಿದೆಯೋ ಓದಿದಾರೋ ಅವ್ರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಉಜ್ವಲ ಭವಿಷ್ಯ ಇದೆ. ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ನಮ್ಮ ಸಂಸ್ಥೆ ಬಂದು ಸರ್ಕಾರಿ ಪಾಲಿಟೆಕ್ನಿಕ್ ರಾಮನಗರ. ಇದು ಹೈವೇಲಿ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ, ಬಿಟ್ವೀನ್ ಚನ್ನಪಟ್ಟಣ ಅಂಡ್ ರಾಮನಗರ ಬರುತ್ತೆ. ಜನಪದ ಲೋಕದ ಹತ್ರ ಬರುತ್ತೆ. ಸುಂದರವಾದ ನಿಶ್ಶಬ್ದವಾದ ಹಸಿರು ಪರಿಸರದಲ್ಲಿ ಈ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಬಹಳಷ್ಟು ಮಕ್ಕಳು ಓದಿ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನ ಉನ್ನತ ವ್ಯಾಸಂಗಕ್ಕೂ ಕೂಡ ಸೇರ್ಕೊಂಡಿದ್ದಾರೆ. RV, BMS, ರಾಮಯ್ಯ, ಯು ನೇಮ್ ದಿ ಕಾಲೇಜ್, ಅಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಹೊರದೇಶಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಇದ್ದಾರೆ. ಇದಿಷ್ಟು ಮಾಹಿತಿ ಪಾಲಿಟೆಕ್ನಿಕ್ ಬಗ್ಗೆ. ಮುಂದೆ ನಮ್ಮಲ್ಲಿ 6 ಬ್ರಾಂಚ್ ಇದೆ. ಮುಖ್ಯವಾಗಿ ಇದರಲ್ಲಿ ರಾಷ್ಟ್ರೀಯ ಮಾನ್ಯತೆ ಪಡೆದಿರುವಂತ ದೆಹಲಿಯಿಂದ ಬಂದು ಇನ್ಸ್ಪೆಕ್ಟ್ ಮಾಡಿ ನಮಗೆ NBA ಅಕ್ರಿಡಿಟೇಷನ್ ಕೊಟ್ಟಿದ್ದಾರೆ. ಇದು ಮೆಕ್ಯಾನಿಕಲ್ ಬ್ರಾಂಚ್ ವಿಭಾಗ ಇದೆ. ಇತ್ತೀಚೆಗಷ್ಟೇ ನೋಡಿರ್ಬೋದು ಮೆಕ್ಯಾನಿಕಲ್ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ. ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಸ್ಯಾಟಲೈಟ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಕ್ಷಿಪಣಿಗಳು ಡೆವಲಪ್ ಮಾಡೋದ್ರಲ್ಲಿ ಇರ್ಬೋದು, DRDO ಇರ್ಬೋದು, ಡಿಫೆನ್ಸ್ ಅಲ್ಲಿ ಇರ್ಬೋದು, ಬ್ರಿಡ್ಜಸ್ ಅಲ್ಲಿ ಇರ್ಬೋದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮೆಕ್ಯಾನಿಕಲ್ ಬಹಳ ಅತ್ಯಗತ್ಯ. ಈ ಒಂದು ವಿಭಾಗ ಇಲ್ಲಿ NBA ಮಾನ್ಯತೆ ಪಡೆದು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದೆ ಮೆಕ್ಯಾನಿಕಲ್ ಬ್ರಾಂಚ್. ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲದೆ ನಮ್ಮಲ್ಲಿ ಸಿವಿಲ್ ಬ್ರಾಂಚ್ ಇದೆ. ಕಟ್ಟಡಗಳು ಇಂಜಿನಿಯರ್ಗಳಾಗೋದನ್ನ ಮಾಡ್ಬೋದು. ಹಾಗೆ EVT ಅಂತ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅನ್ನೋದು, ಇದು ಹೊಸ ಕೋರ್ಸು. ಹಾಗೆ ಗೇಮಿಂಗ್ ಅಂಡ್ ಅನಿಮೇಷನ್ ಬಗ್ಗೆ ಯಾರಿಗಾರು ಆಸಕ್ತಿ ಇದ್ರೆ ಅನಿಮೇಷನ್ ಮಾಡೋದಕ್ಕೆ ಅವಕಾಶ ಇದೆ ಈ ಕೋರ್ಸ್ನ ತಗೊಂಡ್ರೆ. ಹಾಗೆ E&C, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ನಾವೇನಾದ್ರೂ ಪರಿಣಿತಿ ಹೊಂದಬೇಕಂದ್ರೆ ಈ ಕೋರ್ಸ್ ನ ಆಯ್ಕೆ ಮಾಡ್ಕೋಬಹುದು. ಮತ್ತೆ ಹಾಗೆ ಈಗ ಎಲ್ರೂ ಇದೆ ಕಂಪ್ಯೂಟರ್ ಸೈನ್ಸ್, ಇದು ಒಂದು ಬ್ರಾಂಚ್ ನಮ್ಮಲ್ಲಿ ಇದೆ. ಹೀಗಾಗಿ ಬಹಳಷ್ಟು ವಿಪುಲವಾದ ಅವಕಾಶಗಳು ಡಿಪ್ಲೊಮಾ ಮಾಡೋದ್ರಲ್ಲಿದೆ. ನಿಮ್ಮ ಆಯ್ಕೆಗಳು ಯಥೇಚ್ಛವಾಗಿದ್ದಾವೆ. ಸೊ ಇದು ಡಿಪ್ಲೊಮಾ ಮಾಡಿ ಏನು ಪ್ರಯೋಜನ ಅಂತ. ಡಿಪ್ಲೊಮಾ ಆದ ತಕ್ಷಣ ನೀವು ಜೂನಿಯರ್ ಇಂಜಿನಿಯರ್ಸ್ ಆಗ್ತೀರಾ. ನಿಮ್ಗೆ ಸರ್ಕಾರಿ ಸಂಸ್ಥೆಗಳಲ್ಲಿ, ಪ್ರೈವೇಟ್ ಸಂಸ್ಥೆಗಳಲ್ಲಿ ನೀವು ಓದಿ ಮುಗಿಸಿದ ತಕ್ಷಣನೇ ನಿಮಗೆ ಕೆಲಸ 100% ಸಿಗುತ್ತೆ. ನಮ್ಮಲ್ಲಿ ಇದನ್ನ ನಿಮಗೆ ಅನುವು ಮಾಡಿಕೊಡೋದಕ್ಕೆ ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ. ಈ ಸೆಲ್ ಮುಖಾಂತರ ನಿಮಗೆ ತಾವು ವಿದ್ಯಾಭ್ಯಾಸ ಮುಗಿಸ್ತಿದ್ದಂಗೆನೆ ತಮಗೆ ಉದ್ಯೋಗ ಗ್ಯಾರಂಟಿ ಸಿಗುತ್ತೆ, ಒಳ್ಳೆ ಸಂಬಳನೂ ಸಿಗುತ್ತೆ. ಬಹಳಷ್ಟು ಇಂಡಸ್ಟ್ರೀಸ್ ನಮ್ಮ ಸಂಸ್ಥೆಗೆ ಬಂದು ಇಲ್ಲೇನೆ ಇಂಟರ್ವ್ಯೂ ಮಾಡಿ ಆಯ್ಕೆ ಮಾಡ್ತಾರೆ. ಇಲ್ಲ ನಾನು ಮುಂದೆ ಓದ್ಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ನೀವು ಮನ್ಸು ಮಾಡಿದ್ದಲ್ಲಿ ನೇರವಾಗಿ 2ನೇ ವರ್ಷದ ಇಂಜಿನಿಯರಿಂಗ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಲ್ಯಾಟ್ರಲ್ ಎಂಟ್ರಿ ಅಂತ ಕರಿತೀವಿ. ನೀವು ಇಂಜಿನಿಯರಿಂಗ್ ನೀವು ಡಿಪ್ಲೊಮಾ ಮುಗಿಸಾದ್ಮೇಲೆ ಸರ್ ನಾನು ಈ ಕ್ಷೇತ್ರ ಬೇಡ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೀನಿ ಅಂದ್ರೂ ಸಹಿತ ಹೋಗ್ಬೋದು. ಇದಕ್ಕೂ ಅವಕಾಶ ಇದೆ. ಈ ತರ ಅವಕಾಶ ಸಿಕ್ಕಿದಾಗ ನಾವು ಹೈಯರ್ ಎಜುಕೇಶನ್ಗೆ ಒಳ್ಳೊಳ್ಳೆ ಕಾಲೇಜುಗಳು ಡಿಪ್ಲೊಮಾ ಮುಖಾಂತರ ಹೋದ್ರೆ ಸಿಗುತ್ತೆ. PU ಮುಖಾಂತರ ಬಹಳ ಕಷ್ಟ ಇರೋ ಕಾಲೇಜು, ಫಾರ್ ಎಕ್ಸಾಂಪಲ್ RV ಆಗಿರ್ಬೋದು, BMS, PES, ಈ ತರದೆಲ್ಲ ನಿಮಗೆ DCET ಬರೆದ್ಬಿಟ್ಟು ನೀವು ತುಂಬಾ ಸರಳವಾಗಿ ನಿಮ್ಗೆ ಸಿಗುತ್ತೆ ಸೀಟು. ಅಲ್ಲಿ ಒಳ್ಳೆ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗ ಮಾಡಬಹುದು. ಇದಿಷ್ಟು ಡಿಪ್ಲೊಮಾ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದಕ್ಕೆ ನಿಮಗೆ ಒಂದು ವಿವರಣೆ ಕೊಟ್ಟಿದ್ದೀನಿ. ಇದಲ್ದಲೆ ನಮ್ಮಲ್ಲಿ ಬಹಳ ಕಡಿಮೆ ಫೀಸ್, ಸರ್ಕಾರಿ ಸಂಸ್ಥೆ ಆದ್ರಿಂದ ಬಹಳ ಕಡಿಮೆ ಫೀಸ್ ನಮ್ಮಲ್ಲಿ ಇದೆ. ಈ ಫೀಸ್ ಏನ್ ಕಟ್ತೀರಾ ಆ ಫೀಸ್ ಅಷ್ಟೂ ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ನಮಗೆ ಸ್ಕಾಲರ್ಶಿಪ್ ಬರುತ್ತೆ. ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದು ಸೇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನೀವು ವಿದ್ಯಾಭ್ಯಾಸ ಏನಿದೆ ನಮ್ಮ ಸಂಸ್ಥೆಯಲ್ಲಿ ನಿಮ್ಗೆ ಯಾವ್ದು ಹೊರೆ ಆಗಲ್ಲ. ಜೊತೆಗೆ ಪಕ್ಕದಲ್ಲೇನೆ ನಮಗೆ ಗೌರ್ಮೆಂಟ್ ಫ್ರೀ ಹಾಸ್ಟೆಲ್ ಇದೆ, ಉತ್ತಮವಾದ ಸೌಲಭ್ಯ ಇದೆ, ವಸತಿ ಇದೆ, ಊಟ ಉಪಚಾರಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಸಿಗುವಂತ ಒಂದು ಜಾಗ. ನಿಶ್ಶಬ್ದವಾದ ವಾತಾವರಣ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಮುಂದೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಸ್ಪೋರ್ಟ್ಸ್ ನಡೆಸ್ತೀವಿ. ಜಿಲ್ಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸಬಹುದು. ಸ್ಪೋರ್ಟ್ಸ್ ಕೋಟಾ ಅಂತ ಇರುತ್ತೆ. ಯಾರಾದ್ರೂ ಹೈಸ್ಕೂಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಆಡಿದ್ರೆ ಅಂತವ್ರಿಗೆ ನೇರವಾಗಿ ನಿಮ್ಗೆ ಬೇಕಾಗಿರೋ ಸೀಟ್ ಸಿಗುತ್ತೆ. ಹಾಗೆ NSS ಇದೆ, ರೆಡ್ ಕ್ರಾಸ್ ಇದೆ,
ಇದ್ರ ಜೊತೆಗೆ ನಿಮಗೆ ಯೋಗ ಮತ್ತೆ ಇತರ ಚಟುವಟಿಕೆಗಳನ್ನು ನಾವು ಕಲಿಸ್ತೀವಿ. ಜೊತೆಗೆ ಸಾಂಸ್ಕೃತಿಕವಾಗಿ ತಮ್ಮಲ್ಲಿ ಏನಾದರೂ ಪ್ರತಿಭೆಗಳಿದ್ರೆ ಇದನ್ನು ಹೊರಹೊಮ್ಮಿಸೋದಕ್ಕೆ ಇಲ್ಲಿ ಬಹಳಷ್ಟು ವಿಪುಲವಾದ ಅವಕಾಶಗಳಿವೆ. ಇಷ್ಟೆಲ್ಲ ಆದ್ಮೇಲೆ 5ನೇ ಸೆಮಿಸ್ಟರ್, 6 ಸೆಮಿಸ್ಟರ್ ಇರ್ತವೆ, 3 ವರ್ಷದ ಕೋರ್ಸ್ ಇದು. 5ನೇ ಸೆಮಿಸ್ಟರ್ ಬಂದಾಗ ಅದು ಮುಗಿದ ತಕ್ಷಣ ನಿಮಗೆ 6 ತಿಂಗಳು ನೇರವಾಗಿ ಇಂಡಸ್ಟ್ರಿಗಳಲ್ಲಿ ಟ್ರೈನಿಂಗನ್ನ ನಾವೇ ಅರೇಂಜ್ ಮಾಡ್ತೀವಿ. ಇಂಥ ಸಂಸ್ಥೆಗಳಲ್ಲಿ ಬಹಳಷ್ಟು ಸಂಸ್ಥೆಗಳು ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲೇನೆ 15ರಿಂದ 20 ಸಾವಿರ ಸ್ಟೈಫಂಡ್ ಕೊಡ್ತಾರೆ. ಆಮೇಲೆ ಅದೇ ಸಂಸ್ಥೆಗಳಲ್ಲಿ ಇನ್ನೂ ಹೆಚ್ಚಿನ ಸಂಬಳಕ್ಕೆ ನೀವು ಕೋರ್ಸ್ ಮುಗಿಸಿದ ತಕ್ಷಣ ನಿಮ್ಮನ್ನು ಅಲ್ಲೇನೆ ಕೆಲಸನ ಕಂಟಿನ್ಯೂ ಮಾಡಿ ಜಾಬ್ನ ಕೊಡ್ತಾರೆ. ಸೊ ಇದಿಷ್ಟೂ ಸರ್ಕಾರದ ವತಿಯಿಂದ ಬಹಳ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಇದೇನಂದ್ರೆ ಬಹಳ ಜನ ಗೊತ್ತಿಲ್ಲ, ಡಿಪ್ಲೊಮಾ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನೀವೊಮ್ಮೆ ಇಲ್ಲಿ ಭೇಟಿ ಕೊಡಿ, ನಮ್ಮಲ್ಲಿರೋ ಸೌಲಭ್ಯಗಳನ್ನು ನೋಡಿ. ಬಹಳ ದೊಡ್ಡ ವಿಶಾಲವಾದ ಬಿಲ್ಡಿಂಗ್ ಇದೆ, ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಸ್ ಇದಾವೆ, ಕೂತ್ಕೊಳ್ಳೋದಕ್ಕೆ ಆಸನಗಳು ಬಹಳ ಚೆನ್ನಾಗಿದೆ. ಎಲ್ಲಾ ರೂಮ್ಗಳಲ್ಲೂ ಪ್ರೊಜೆಕ್ಟರ್ಸ್ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇದೆ. ನೀವು ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ. ಟೆಕ್ನಿಕಲಿ ನಮ್ದು ಬಹಳ ಮುಂದುವರೆದಿದೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಆದ್ರಿಂದ ನಾವು ನಿಮ್ಗೆ ಏನ್ ಮನವಿ ಮಾಡ್ತೀನಿ ಅಂದ್ರೆ, ಇಂಥ ಒಂದು ಸೌಲಭ್ಯನ ನೀವೆಲ್ಲರೂ ಯಾರ ಮಕ್ಕಳಿದ್ದೀರಿ ಅವರೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ನಿಮ್ಗೆಲ್ಲ ಈ ಉನ್ನತವಾದ ಒಂದು ವಿದ್ಯಾಭ್ಯಾಸ ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಿಗಬೇಕು, ನೀವೆಲ್ಲ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ. ಆದ್ರಿಂದ ಎಲ್ರೂ ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ, ಇಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಚೂಸ್ ಮಾಡಿದಂಥ ಕೋರ್ಸ್ಗಳಿಗೆ ನಾವಿಲ್ಲಿ ನಿಮ್ಮ ಸೀಟನ್ನ ಕೊಡ್ತೀವಿ. ವಿಶೇಷವಾಗಿ ಮೆಕ್ಯಾನಿಕಲ್ ಕ್ಷೇತ್ರದಲ್ಲಿ ನಾನು HOD ಮಾತಾಡೋದು ಪ್ರಕಾಶ್ ಅಂತ. ನಿಮಗೆ ವಿಪುಲವಾದ ಅವಕಾಶಗಳು ಸಿಗೋ ಥರ ನಾನು ಖುದ್ದಾಗಿ ಶ್ರಮ ವಹಿಸಿ ನಿಮಗೆ ಅನುವು ಮಾಡಿಕೊಡ್ತೀನಿ. ಅದೇ ರೀತಿ ಬೇರೆ ಬ್ರಾಂಚ್ಗಳಲ್ಲೂ ಅವರವ್ರ HODಗಳು ಮಾಡಿಕೊಡ್ತಾರೆ. ಆದ್ದರಿಂದ ಎಲ್ಲರೂ ಬನ್ನಿ, ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.